ರಕ್ಷೋದಸಾಧಾಯ ಸಹಸ್ರ ಏಷಾ ಸರಸ್ವತಿ ಧರುಣಮಾಯಸೀಪೂಃ ಪ್ರಭಾವಧಾನಾರಥ್ಯೇವ ಯಾತಿ ವಿಶ್ವಾ ಅಪೋ ಮಹಿನಾ ಸಿಂಧುರನ್ಯಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾದ ಬದಲಾವಣೆಗಳು ಏನಪ್ಪ ಅಂತಂದರೆ, ಅಕ್ಟೋಬರ್ 18ನೇ ತಾರೀಕು ಮಕರ ರಾಶಿಯವರಿಗೆ ತಾತ್ಕಾಲಿಕವಾಗಿ 48 ದಿನಗಳ ಕಾಲ ಗುರುಬಲ ಅನ್ನುವಂಥದ್ದು ಬರ್ತಾ ಇದೆ. ಇದೊಂದು ಶುಭ ಸಂಗತಿ, ಪ್ಲಸ್ ಪಾಯಿಂಟ್. ಯಾವ ಥರ ನೋಡಿ, ಪ್ರಸ್ತುತ 6ನೇ ಮನೆಯಲ್ಲಿರ್ತಕ್ಕಂಥ ಗುರು ಅಕ್ಟೋಬರ್ 18ನೇ ತಾರೀಕು 7ನೇ ಮನೆಗೆ ಬರ್ತಾರೆ. ಅಂದರೆ ಗುರುವಿನ ನೇರ ದೃಷ್ಟಿ ಮಕರ ರಾಶಿಯವರಿಗೆ ಬೀಳುತ್ತೆ. ಈಗಾಗಲೇ ಸಾಡೆ ಸಾತಿ ಅನ್ನುವಂಥದ್ದು ಪರಿಹಾರ ಆಗೋಯ್ತು, ನಿಮಗೆ ಶನಿ ಬಾಧೆ ಅನ್ನುವಂಥದ್ದಿಲ್ಲ. ಸರಿ, ಗುರುಬಲ ಇರಲಿಲ್ಲ. ಈ 48 ದಿನಗಳ ಕಾಲ ಒಂದು ಟ್ರಯಲ್ ಗುರುಬಲ ಬರ್ತಾ ಇದೆ ಮಕರ ರಾಶಿಯವರಿಗೆ. ವೆಯ್ಟ್ ಮಾಡಿ 18ನೇ ತಾರೀಕುವರೆಗೂ. ಅಕ್ಟೋಬರ್ 18ರಿಂದ 48 ದಿನದಲ್ಲಿ ಏನಾದರೂ ಒಂದು ಒಳ್ಳೆ ಡಿಸಿಷನ್ಸ್, ಒಂದು ಹೊಸ ವ್ಯಾಪಾರ ಮಾಡೋದು, ನೂತನ ಉದ್ಯೋಗಕ್ಕೆ ಪ್ರಯತ್ನ ಪಡೋದು, ಅಥವಾ ಸೈಟ್ ತಗೊಳ್ಳೋದು, ಮನೆ ಕಟ್ಟೋದು, ಬೋರ್ ಹಾಕ್ಸೋದು, ಬಂಗಾರ ತಗೊಳ್ಳೋದು, ವಾಹನ ತಗೊಳ್ಳೋದು, ಹೀಗೆ ಏನಾದರೂ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಯೋಚನೆಗಳಿದ್ರೆ ವೆಯ್ಟ್ ಮಾಡಿ, ಆತರ ಪಡಬೇಡಿ ಅಕ್ಟೋಬರ್ 18ರವರೆಗೂ. ಅದಾದ ನಂತರ ಗುರು ತುಂಬ ಸ್ಟ್ರಾಂಗ್ ಆಗಿರ್ತಾನೆ, ತುಂಬ ಒಳ್ಳೆ ಫಲ ಕೊಡ್ತಾರೆ ಮಕರ ರಾಶಿಯವರಿಗೆ. ಯಾಕೆಂದರೆ ಮಕರ ರಾಶಿಯವರಿಗೆ ಧೈರ್ಯ, ಸಹೋದರ ಹಾಗೂ ವಿಜಯ ಸ್ಥಾನಕ್ಕೂ, ಅಯನ ಶಯನ ಭೋಗ ಹಾಗೂ ನಷ್ಟ ಸ್ಥಾನಕ್ಕೂ ಅಧಿಪತಿ ಯಾರು ಅಂದರೆ ಗುರುನೇ. ನಿಮಗೆ ನಷ್ಟ ಮಾಡಬೇಕಾದ್ರೂ ಗುರುನೇ ಮಾಡಬೇಕು. ವಿದೇಶಕ್ಕೆ ಕಳಿಸ್ಬೇಕು, ವಿದ್ಯಾಭ್ಯಾಸ ಮಾಡಿಸ್ಬೇಕಂದ್ರೆ ಗುರುನೇ ಮಾಡಬೇಕು. ವಿದೇಶಕ್ಕೆ ಹೋಗಿ ಬರಬೇಕಂದ್ರೆ ಗುರುನೇ ನಿಮ್ಗೆ ಲಾಭ. ಅಯನ ಶಯನ ಭೋಗ ಅಂದ್ರೂ ಕೂಡ ಗುರುನೇ. ನಷ್ಟ ಆಗಬೇಕಂದ್ರೂ ಗುರುನೇ, ಧೈರ್ಯ ಬೇಕು ಅಂದ್ರೂ ಗುರುನೇ, ಸಹೋದರರ ಸಹಾಯ ಬೇಕು ಅಂದ್ರೂ ಗುರುನೇ. ಲೈಫಲ್ಲಿ ಸಕ್ಸಸ್ ಆಗಬೇಕಂದ್ರೂ ಮಕರ ರಾಶಿಯವರಿಗೆ ಗುರುನೇ ಕೊಡಬೇಕು. ಯಾಕಂದರೆ ಆ ಸ್ಥಾನಾಧಿಪತಿ ಗುರುನೇ. ಅಂತಹ ಗುರು 7ನೇ ಮನೆಯಲ್ಲಿ ನಿಮಗೆ ಸ್ಥಿತವಾಗಿ 48 ದಿನ ಬಲ ಕೊಡ್ತಾ ಇದ್ದಾರೆ. ಅಂದರೆ ಇಷ್ಟು ನಾನು ಏನೇನು ಹೇಳಿದೆ ಇದೆಲ್ಲ ನಿಮಗೆ ಪಾಸಿಟಿವ್ ಆಗುತ್ತೆ. ಹಾಗಾಗಿ ವೆಯ್ಟ್ ಮಾಡಿ. ಅದು ಕೇವಲ 48 ದಿನ. ಅದಾದ್ಮೇಲೆ ಮತ್ತೆ ಗುರುಬಲಗಳ ನೆಕ್ಸ್ಟ್ ಮೇ ಎಂಡ್ ಆದಮೇಲೆ ಗುರುಬಲ ಬರುತ್ತೆ ನಿಮಗೆ. ಅವಾಗ ಪರಿಪೂರ್ಣ 1 ವರ್ಷ ಇರುತ್ತೆ ಮಕರ ರಾಶಿಯವರಿಗೆ. ಸರಿ, ಈ ಪ್ರಸ್ತುತ ಈಗ ತಾತ್ಕಾಲಿಕ ಏನಿದೆ ಟ್ರಯಲ್ ಗುರುಬಲ, ಇದನ್ನು ಎಂಜಾಯ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಅಷ್ಟರವರೆಗೂ ಸ್ವಲ್ಪ ಜಾಗೃತಿಯಾಗಿರಿ. ಪ್ಲ್ಯಾನ್ಸ್ ಮಾಡ್ಕೊಳ್ಳಿ, ಗ್ರೌಂಡ್ ವರ್ಕು, ಹೋಮ್ ವರ್ಕು ಎಲ್ಲ ಮಾಡಿಕೊಂಡು ಪ್ಲ್ಯಾನ್ಸ್ ಮಾಡ್ಕೊಳ್ಳಿ. ಏನೇನು ಮಾಡಬೇಕು, ಗುರು ಬರ್ತಾ ಇದೆ 18ನೇ ತಾರೀಕಿಂದ, ಏನು ಮಾಡಬೇಕು. ಈಗ ರೈತರು ಏನು ಮಾಡ್ತಾರೆ, ಹೊಲ ಉತ್ತಿ ಬೀಜಗಳನ್ನು ರೆಡಿ ಮಾಡಿಕೊಂಡು, ಫರ್ಟಿಲೈಸರ್ಸ್ ಎಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾರೆ. ಏನಕ್ಕೆ ಕಾಯ್ತಾರೆ? ಮಳೆರಾಯನಿಗೆ ಕಾಯ್ತಾರೆ. ಮಳೆರಾಯ ಬಂದ 6ನೇ ದಿನನೇ ಬೀಜ ವಾಪನೆ ಮಾಡ್ತಾರೆ. ಹಾಗೆ ನೀವು ನಿಮ್ಮ ಜೀವನದಲ್ಲಿ ಮಕರ ರಾಶಿಯವರಿಗೆ 18ನೇ ತಾರೀಕು ಗುರು ಅನ್ನುವಂಥ ಮಳೆ ಬರುತ್ತೆ. ಎಲ್ಲ ರೆಡಿ ಮಾಡ್ಕೊಳ್ಳಿ. ಮಳೆ ಬಂದ ಮೇಲೆ ವ್ಯವಸಾಯ ಮಾಡುವಂತ್ರಿ, ಖಂಡಿತ ಒಳ್ಳೆಯದಾಗುತ್ತೆ. ಅಲ್ಲಿಗೆ ಮಕರ ರಾಶಿಯವರಿಗೆ ಗುರುವಿನ ಫಲ. ಇನ್ನು ಶನಿ ಅಂತೂ ಏನೋ ತೊಂದರೆ ಇಲ್ಲ. ನಿಮ್ಮ ರಾಶ್ಯಾಧಿಪತಿ, ಧನಸ್ಥಾನಾಧಿಪತಿ ಶನಿ ಚೆನ್ನಾಗಿದೆ. 3ನೇ ಮನೆ ಶನಿ ಉತ್ತಮನೇ, ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಶನಿ ಕಷ್ಟ ಇಲ್ಲ. ನೀವು ಶನೀಶ್ವರನ ದೇವಸ್ಥಾನಕ್ಕೆ ಹೋಗಬೇಕು, ಆ ಶಾಂತಿ ಮಾಡಬೇಕು, ಈ ದರ್ಶನ ಮಾಡಬೇಕು, ಈ ಹೋಮ ಮಾಡಬೇಕು, ಏನೂ ಇಲ್ಲ, ಭಯ ಪಡೋಂಗಿಲ್ಲ. ಇನ್ನು ರಾಶಿಯಿಂದ 8ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ 17ನೇ ತಾರೀಕುವರೆಗೂ ಚೆನ್ನಾಗಿದ್ದು 17ನೇ ತಾರೀಕಿಂದ ನೀಚ ಸ್ಥಾನಕ್ಕೆ ಬರ್ತಾರೆ. ಬಟ್ ನಿಮಗೆ ದೊಡ್ಡ ಪ್ರಭಾವ ಇಲ್ಲ. ಅದೃಷ್ಟಾಧಿಪತಿ ಅಷ್ಟೇ ಬಿಟ್ಟರೆ ಇನ್ನೇನು ತೊಂದರೆ ಏನಿಲ್ಲ. ಸೂರ್ಯ ಕೆಟ್ಟರೂ ಕೂಡ ನಿಮಗೆ ದೊಡ್ಡ ಸಮಸ್ಯೆ ಇಲ್ಲ, ಚೆನ್ನಾಗಿದ್ರೂ ಕೂಡ ದೊಡ್ಡ ಸಮಸ್ಯೆ ಏನಿಲ್ಲ. ಚೆನ್ನಾಗಿದ್ದರೆ ಸ್ವಲ್ಪ ಕಷ್ಟಗಳು ಬರೋದು ಕಡಿಮೆ ಆಗುತ್ತೆ ಅಷ್ಟೇ. ಇನ್ನು ಸೂರ್ಯನಿಂದ ಬರ್ಬೋದಂಥ ಡ್ಯಾಮೇಜಸ್ ಎಲ್ಲ ನಿಮ್ಗೆ ಆಗ್ತಾ ಇರುತ್ತೆ, ಬಿಕಾಸ್ ನಿಮ್ಮ ರಾಶಿಯಾಧಿಪತಿ ಶನಿ ಆಗಿರ್ತಾರೆ. ಇನ್ನು ರಾಶಿಯಿಂದ 11ನೇ ಮನೆ ಅಧಿಪತಿ ಹಾಗೂ ಸುಖಾಧಿಪತಿ, ಲಾಭ ಹಾಗೂ ಸುಖವನ್ನು ಕೊಡುವಂತಹ ಕುಜ ನಿಮಗೆ ದಶಮ ಸ್ಥಾನದಲ್ಲಿದ್ದಾರೆ. ದಶಮ ಸ್ಥಾನದಲ್ಲಿದ್ದರೂ ಕೂಡ ಒಂದು ಹಂತಕ್ಕೆ ಓಕೆ, ಏನು ತೊಂದರೆ ಇಲ್ಲ. 27ನೇ ತಾರೀಕು ಅವ್ರು ಲಾಭ ಸ್ಥಾನಕ್ಕೆ ಬರ್ತಾರೆ. ಕುಜನಿಂದ ಯಾವುದೂ ಸಮಸ್ಯೆ ಇಲ್ಲ. ಮಧ್ಯವರ್ತಿಗಳಿಗೆ, ಮೀಡಿಯೇಟರ್ಸ್ಗೆ, ವ್ಯವಸಾಯ ಮಾಡುವಂಥವ್ರಿಗೆ, ಭೂಮಿ ಸಂಬಂಧಪಟ್ಟಂಥ ವ್ಯಾಪಾರ ಮಾಡುವಂಥವ್ರಿಗೆಲ್ಲ ಯಾರಿಗೂ ಕೂಡ ಮಕರ ರಾಶಿಯವರಿಗೆ ದಶಮ ಸ್ಥಾನ ಕೇತು ಏನು, ದಶಮ ಸ್ಥಾನ ಕುಜ ಏನೂ ತೊಂದರೆ ಮಾಡೋದಿಲ್ಲ. ಹಾಗಾಗಿ ನಿಮ್ಗೆ ಅದು ಕೂಡ ಪ್ಲಸ್ ಪಾಯಿಂಟ್. ದ್ವಿತೀಯದಲ್ಲಿ ರಾಹು, ಅಷ್ಟಮದಲ್ಲಿ ಕೇತು ಸ್ವಲ್ಪ ಕನ್ಫ್ಯೂಷನ್ ಮೈಂಡನ್ನು ಕೊಡ್ತಾನೆ ಬಿಟ್ಟರೆ ಅದು ಕೂಡ ದೋಷಕಾರಿ ಅಲ್ಲ. ದೋಷ ಯಾವುದು ನಿಮಗೆ ಅಪ್ಲೈ ಆಗಲ್ಲ. ಇನ್ನು ಮುಖ್ಯವಾಗಿ ರಾಶಿಯಿಂದ 9ನೇ ಮನೆ ಅಧಿಪತಿ ಹಾಗೂ 6ನೇ ಮನೆ ಅಧಿಪತಿ ಅಂತ ಬುಧ, 2ನೇ ತಾರೀಕಿಗೆ ಬುಧ ಬಂದು ನಿಮಗೆ ದಶಮ ಸ್ಥಾನಕ್ಕೆ ಬಂದು ಕುತ್ಕೋತಾರೆ. ಅಂದರೆ ಶುಕ್ರನ ಮನೆಗೆ ಬುಧ ಬರ್ತಾರೆ, ಜ್ಞಾಪಕ ಇಟ್ಕೊಳ್ಳಿದ್ದೀನಿ. 9ನೇ ತಾರೀಕು ಶತ್ರು ಸ್ಥಾನದಿಂದ ಶುಕ್ರ 9ನೇ ಮನೆಗೆ ಬರ್ತಾರೆ. 8ನೇ ಮನೆಯಿಂದ ಶುಕ್ರ 9ನೇ ಮನೆಗೆ ಬಂದು ನೀಚ ಸ್ಥಾನ ಡೆಬಿಲೇಟೆಡ್ ಆಗ್ತಾರೆ. ಅಂದರೆ ಬುಧನ ಮನೆಗೆ ಶುಕ್ರ ಬರ್ತಾರೆ.
ಮೊದಲೇ ಶುಕ್ರನ ಮನೆಗೆ ಬುಧ 2ನೇ ತಾರೀಕಿಗೆ ಬಂದ್ಬಿಟ್ರು. 9ನೇ ತಾರೀಕು ಶುಕ್ರನ ಮನೆಗೆ ಬುಧ ಬರ್ತಾರೆ. ಒಬ್ರಿಗೊಬ್ರು ಮನೆಗಳನ್ನು ಪರಿವರ್ತನೆ ಮಾಡಿಕೊಂಡು ಪರಿವರ್ತನಾ ಯೋಗ. ಮಕರ ರಾಶಿಯವರಿಗೆ ಮಾಲವ್ಯ ಯೋಗ, ಭದ್ರ ಯೋಗ ಬರುತ್ತೆ. ಪೂರ್ವ ಪುಣ್ಯ ವೃದ್ಧಿ ಆಗುತ್ತೆ, ಸಂತಾನಕ್ಕೆ ಅನುಕೂಲ ಆಗುತ್ತೆ, ಪ್ಲಸ್ ಕೋರ್ಟ್ ಕಚೇರಿ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುತ್ತೆ, ಯಾವ ಕೆಲಸ ಶುರು ಮಾಡಬೇಕಾದ್ರೂ ಸಕ್ಸಸ್ ಆಗುತ್ತೆ. ಶುಕ್ರನ ಸಂಬಂಧಪಟ್ಟಂಥ ಯಾವುದೇ ವ್ಯವಹಾರ ಆಗಲಿ, ವಾಹನ ಆಗಲಿ, ಅಥವಾ ನಿಮಗೆ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂಥ ಬ್ರೈಡಲ್ ಅಲಂಕಾರ ಮಾಡೋದು, ಫ್ಯಾಷನ್ ಡಿಸೈನಿಂಗು, ಆಮೇಲೆ ಮಾಡೆಲಿಂಗು, ನಟನೆ ಎಲ್ಲದರಲ್ಲೂ ಕಲೆ, ಸಂಗೀತ, ವಾದ್ಯ, ಗಮನ ಎಲ್ಲದರಲ್ಲೂ ಅಭಿವೃದ್ಧಿ ಆಗುತ್ತೆ. ಆ್ಯಂಡ್ ದಶಮಾಧಿಪತಿ ವೃತ್ತಿಯಲ್ಲೂ ಸ್ವಲ್ಪ ಪಾಸಿಟಿವ್ ಬದಲಾವಣೆ ಆಗುತ್ತೆ. ಈ ಕಡೆ ಬುಧ, ವಿದ್ಯೆಗೆ ಅಧಿಪತಿ ಬುಧ ವಿದ್ಯೆಯನ್ನು ಕೊಡ್ತಾರೆ, ಬುದ್ಧಿಗೆ ಅಧಿಪತಿ ಬುಧ ಬುದ್ಧಿಯನ್ನು ಕೊಡ್ತಾರೆ, ವ್ಯಾಪಾರಕ್ಕೆ ಅಧಿಪತಿ ಬುಧ ವ್ಯಾಪಾರನ ಉತ್ತಮವಾಗಿ ಇಟ್ಕೋತಾರೆ. ವ್ಯಾಪಾರದಲ್ಲೂ ಕೂಡ ಏನೋ ಸಮಸ್ಯೆ ಇಲ್ಲ. ಈ ತಿಂಗಳು ವ್ಯಾಪಾರಕ್ಕೆ ಏನೋ ಸಮಸ್ಯೆ ಇಲ್ಲ, ಕಾರಣ ಭದ್ರ ಯೋಗ ಅಪ್ಲೈ ಆಗಿಬಿಡುತ್ತೆ. ಋಣ ಸಾಲ ಬಾಧೆಗಳು ಮಾಡಲ್ಲ, ಕಡಿಮೆ ಮಾಡ್ತಿರೋ ಸಾಲನ, ರೋಗಗಳು ನಿಮ್ಗೆ ಕಡಿಮೆ ಆಗುತ್ತೆ, ಶತ್ರುಗಳು ಉತ್ಪತ್ತಿ ಆಗೋದು ಕಡಿಮೆ ಆಗುತ್ತೆ. ಒಂದು ಹಂತಕ್ಕೆ ಏನೋ ಒಂಥರ ಸಂತೋಷವಂತ ಜೀವನ ಪ್ರಾಪ್ತಿ ಆಗುತ್ತೆ. ಅಕ್ಟೋಬರ್ 18ನೇ ತಾರೀಕು ನಂತರ ಉತ್ತಮವಾದಂಥ ಅಭಿವೃದ್ಧಿ ಇರುತ್ತೆ ನಿಮ್ಮಲ್ಲಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸರಿ, ಹಾಗಾದರೆ ನೆಗೆಟಿವ್ ಏನಿದೆ ಮಕರ ರಾಶಿಯವರಿಗೆ? ಏನೂ ಇಲ್ಲ. 2ನೇ ಮನೆಯಲ್ಲಿ ರಾಹು ಇದ್ದಾರೆ, ಕನ್ಫ್ಯೂಷನ್ನು. 8ನೇ ಮನೆಯಲ್ಲಿ ಕೇತು ಇದ್ದಾರೆ, ಅದೃಷ್ಟ ಕಡಿಮೆ. ಅಷ್ಟು ಬಿಟ್ಟರೆ ಇನ್ನೇನು ಯಾವುದೇ ಥರದ್ದು ಸಮಸ್ಯೆ ಇಲ್ಲ. ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಯುಟಿಲೈಸ್ ಮಾಡ್ಕೊಳ್ಳೋದು ಬಿಟ್ಟಿದ್ದು ನಿಮಗೆ ಸೇರಿದ್ದು. ನಾನು ಆಗಲೇ ಹೇಳಿದ್ನಲ್ಲ, ಮಳೆ ಬರುತ್ತೆ, ಬಂದ ಮೇಲೆ ಅದನ್ನು ಉಪಯೋಗಿಸ್ಕೊಂಡ್ರೆ ನಿಮಗೆ ಫಲ. ಇಲ್ಲ ಒಂದು ವಾರ ಆದಮೇಲೆ 10 ದಿನ ಆದಮೇಲೆ ಬೀಜ ಹಾಕ್ತೀನಿ, ಆಮೇಲೆ ಬೆಳೆ ಬರಲಿ ಅಂದರೆ ಅಷ್ಟೊತ್ತಿಗೆ ಮಣ್ಣೆಲ್ಲ ಒಣಗೋಗಿರುತ್ತೆ. ಅಕ್ಟೋಬರ್ 1ನೇ ತಾರೀಕು ಮಹಾನವಮಿ, ಆಯುಧ ಪೂಜೆ. ಅಕ್ಟೋಬರ್ 2 ವಿಜಯದಶಮಿ, ನಾಡ ಹಬ್ಬ. ಇನ್ನು 23ನೇ ತಾರೀಕು ಹಾಸನಾಂಬ ದೇವಸ್ಥಾನ ಬಾಗಿಲು ಹಾಕುವಂಥದ್ದು. 9ನೇ ತಾರೀಕು ಅಕ್ಟೋಬರ್ ಹಾಸನಾಂಬ ದೇವಸ್ಥಾನ ಬಾಗಿಲು ತೆಗೆಯುವಂಥದ್ದು. ಇಷ್ಟರ ಮಧ್ಯೆ ಒಂದು 15 ದಿನ ಕಾಲ ಇರುತ್ತೆ. ನೀವು ಅಮ್ಮನವ್ರನ್ನ ದರ್ಶನ ಮಾಡಿ. ತ್ರಿಶಕ್ತಿ ಸ್ವರೂಪ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಶಕ್ತಿ ಸ್ವರೂಪ. ಅದರಿಂದ ಈ ದರ್ಶನ ಮಾಡೋದ್ರಿಂದ ಭಾಳ ಉತ್ತಮವಾದ ಫಲ. ಇನ್ನು ಜನರಲೈಸ್ ಆಗಿ ನೋಡೋದಾದರೆ ಹೇಗಿದೆ? ಮಕರ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು, ವಿದೇಶಿ ಪ್ರಯಾಣದ ಅಭಿವೃದ್ಧಿ ಸಿದ್ಧತೆಗಳು ಹಾಗೂ ಆಲೋಚನೆಗಳು. ವಿದ್ಯಾರ್ಥಿಗಳಿಗೆ ಈ ಮಾಸ ತುಂಬ ಉತ್ತಮವಾಗಿದೆ. ಸಂತಸದ ವಾತಾವರಣ ವೃದ್ಧಿಯಾಗುತ್ತೆ. ನೂತನ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ಹೊಸ ವಸ್ತುಗಳು ಖರೀದಿಸ್ತೀರಾ, ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಮಧ್ಯವರ್ತಿಗಳಿಗೆ ಒಳ್ಳೆ ಅದ್ಭುತವಾದಂಥ ಪ್ರಗತಿ. ವ್ಯಾಪಾರದಲ್ಲಿ ಅಧಿಕ ಲಾಭ. ಹೊಸ ವಿಚಾರಗಳ ಬಗ್ಗೆ ಯೋಚನೆ. ಬಂಧು ಮಿತ್ರರ ಆಗಮನದಿಂದ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ. ಗುರುಗಳ ದರ್ಶನ, ಆಶೀರ್ವಾದವನ್ನು ಪಡ್ಕೋತೀರಾ. ಆಸಕ್ತಿ ಯಾವುದರಲ್ಲಿರುತ್ತೆ ಅಂದರೆ ದಾನ ಮಾಡೋದ್ರಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ನೋವಾದರೂ ಕೂಡ ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ಕೋತೀರಾ. ಪಾಲುದಾರಿಕೆಯಲ್ಲಿ ಯಶಸ್ಸು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಯಶಸ್ಸಿದೆ. ರೈತರಿಗೆ ಉತ್ತಮವಾದ ವ್ಯವಸಾಯ ಹಾಗೂ ಧನಲಾಭ, ಉತ್ತಮ ಆರೋಗ್ಯ ಮೊದಲಾದಂಥ ಶುಭ ಫಲಗಳು ಕಾಣ್ತಾ ಇದೆ. ಜೊತೆಗೆ ಸಾಲಬಾಧೆಗಳ ನಿವಾರಣೆ ಆಗುವಂಥದ್ದು, ಆರೋಗ್ಯದಲ್ಲಿ ಸುಧಾರಣೆ ಆಗಿ ಸಹೋದರ ಸಹೋದರಿಯರ ಸಹಾಯ ನಿಮಗೆ ಉತ್ತಮವಾಗಿ ಸಿಗುತ್ತೆ. ಇನ್ನು ಎಲ್ಲ ಒತ್ತಡಗಳಿಂದ ದೂರ ಆಗ್ತೀರಾ. ನಿಮ್ಮನ್ನು ಪ್ರೀತಿಸುವ ಜನರು ಹೆಚ್ಚಿನ ಸಂಖ್ಯೆ ಇರ್ತಾರೆ. ಮುಂದಕ್ಕೆ ಮನಸ್ಸಿಗೆ ಬಹಳ ಆನಂದದ ಜೀವನ ಪ್ರಾಪ್ತಿಯಾಗುತ್ತೆ. ಸರ್ಕಾರಿ ಕೆಲಸದಲ್ಲಿ ಹೆಚ್ಚಿನ ಲಾಭ ಪ್ರಾಪ್ತಿ. ಶಿಕ್ಷಕರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಸಣ್ಣ ಸಣ್ಣ ವ್ಯಾಪಾರಗಳಿಗೆ ಭಾಳಷ್ಟು ಅಭಿವೃದ್ಧಿ ಆಗೋದ್ರಲ್ಲಿ ಸಂದೇಹ ಏನಿಲ್ಲ. ನೀವೇನಾದರೂ ಸ್ಮಾಲ್ ಸ್ಕೇಲು, ಮೀಡಿಯಂ ಸ್ಕೇಲು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಮಾಡ್ತಾಯಿದ್ರು ಕೂಡ ಗ್ರ್ಯಾಂಡ್ ಸಕ್ಸಸ್ ಇದೆ. ವೈದ್ಯರಿಗೆ ತುಂಬ ಚೆನ್ನಾಗಿರುತ್ತೆ ಈ ತಿಂಗಳು. ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಯಾವ ಥರ ಅಂತಂದರೆ ಸ್ವಲ್ಪ ಹೆಸರು ಕೆಡುವಂಥ ಸಾಧ್ಯತೆ ಇರೋದು, ಹುಷಾರಾಗಿದೆ. ನೂತನ ವ್ಯಾಪಾರ ಕೆಲಸದಲ್ಲೂ ಕೂಡ ಜಯಪ್ರಾಪ್ತಿ. ಮಂಗಳ ಕಾರ್ಯಗಳ ನಡೆಯುವಿಕೆ. ಸಂತಾನ ಅಪೇಕ್ಷಿತ ಮಾಡೋರಿಗೆ ಉತ್ತಮವಾದ ಫಲ, ಧನಪ್ರಾಪ್ತಿ. ಆದರೆ ಸ್ವಲ್ಪ ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಇರಲಿ. ಒತ್ತಡಗಳು ಬರುತ್ತೆ, ಅದನ್ನು ಸರಿ ಮಾಡ್ಕೊಳ್ಳೋ ಬ್ಯಾಲೆನ್ಸ್ ಮಾಡೋಂಥ ಕೆಪಾಸಿಟಿ ಇರುತ್ತೆ. ಜೊತೆಗೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕಾದ್ರೆ ದೂರ ಪ್ರಯಾಣ ಮಾಡಿ ಸ್ವಲ್ಪ ಟಯರ್ಡ್ ಮಾಡ್ಕೊಬೇಡಿ. ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು ಮಕರ ರಾಶಿಯವರು. ಇನ್ನೇನು ಒಂದೇ ವಿಚಾರ ಏನಪ್ಪ, ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ಗಮನ ವಹಿಸ್ತಕ್ಕಂಥ ಒಳ್ಳೆಯದು. ಖರ್ಚಾಗುವಂಥ ಸಾಧ್ಯತೆ ಅಥವಾ ಕಳ್ಳತನವಾಗುವಂಥ ಸಾಧ್ಯತೆ, ಮಿಸ್ ಆಗುವಂಥ ಸಾಧ್ಯತೆ. ಏನೇ ಕೆಲಸ ಮಾಡಿದ್ರು ಕೂಡ ಈ ತಿಂಗಳು ನಿಮಗೆ ಸಂತೋಷ ಅನ್ನುವಂಥದ್ದು ಕಾಣುತ್ತೆ. ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಒಂದು ಹಂತಕ್ಕೆ ಹೇಳ್ಬೇಕಂದ್ರೆ ಪಾಸಿಟಿವ್ ಎನರ್ಜಿ ತುಂಬ ತುಂಬ್ಕೊಂಡ್ಬಿಟ್ಟಿದ್ದೀರ ಮಕರ ರಾಶಿಯವರು ಈ ಅಕ್ಟೋಬರ್ 18ರ ನಂತರ. ನವಂಬರ್ ತಿಂಗಳು ಚೆನ್ನಾಗಿರುತ್ತೆ, ಡಿಸೆಂಬರ್ 5ರವರೆಗೂ ಏನೂ ತೊಂದರೆ ಇಲ್ಲ. ಸರಿ, ಹಾಗಾದರೆ ಮಕರ ರಾಶಿಯವರಿಗೆ ಎಲ್ಲನೂ ಚೆನ್ನಾಗಿದೆಯಲ್ಲ, ಈ ತಿಂಗಳಲ್ಲಿ ಏನಾದರೂ ಡಿಸಿಷನ್ಸ್ ತೊಗೋಬೋದಾ ಅಂತಂದರೆ ನೋಡಿ, ವ್ಯಾಪಾರಕ್ಕೆ ಅಂತ ಬಂದಾಗ ಪೆಟ್ರೋಲ್ ಪಂಪು, ಮತ್ತು ಲಿಕ್ಕರ್ ಬಿಸ್ನೆಸ್ಸು, ಆಯಿಲ್ಲು, ಕೆಮಿಕಲ್ಲು, ಗ್ಯಾಸು, ಆ್ಯಸಿಡ್ಡು, ಲಿಕ್ವಿಡ್ಡು, ವಾಟರು, ಭೂಮಿಯೊಳಗೆ ಸಿಗುವಂಥ ಬಂಗಾರ, ಬೆಳ್ಳಿ, ಕಂಚು, ಹಿತ್ತಾಳೆ, ಈ ಥರದ ವಸ್ತುಗಳ ಮಾರಾಟ, ಮತ್ತು ಮಣ್ಣು, ಕಲ್ಲು, ಸಿಮೆಂಟು, ಇಟ್ಟಿಗೆ, ಬಿಲ್ಡಿಂಗ್ ಮಟೀರಿಯಲ್ಸು, ಶನಿಗೆ ಸಂಬಂಧಪಟ್ಟಂಥ ಲೇಬರ್ ವರ್ಕ್ಸು, ಯಾವುದೇ ಇರಲಿ, ಮ್ಯಾನುಫ್ಯಾಕ್ಚರಿಂಗು, ಕಬ್ಬಿಣದ ಸಂಬಂಧಪಟ್ಟದ್ದು, ಸ್ಕ್ರಾಪ್ ಬಿಸ್ನೆಸ್ಸು,
ಈ ಥರದ್ದು ಎಲ್ಲದರಲ್ಲೂ ಕೂಡ ಶನಿಯ ಅನುಗ್ರಹ ಸಿಕ್ಬಿಟ್ರೆ ಭಾಳ ಚೆನ್ನಾಗಿ ಎದ್ದು ಬಿಡ್ತಾರೆ. ಇವತ್ತು ಸ್ಕ್ರಾಪ್ ಬಿಸ್ನೆಸ್ ಮಾಡೋರು ಬಂಗಲೆಗಳು ಕಟ್ಟಿರ್ತಾರೆ, ಕೆ ಜಿಗಟ್ಟಲೆ ಚಿನ್ನ ತಗೋತಾರೆ. ಏನೋ ದೇವರ ಆಶೀರ್ವಾದ, ಅವ್ರು ಕಷ್ಟಪಡ್ತಾರೆ ತಗೋತಾರೆ. ನೀವು ಕಷ್ಟಪಡಿ ಸ್ಕ್ರಾಪ್ ಆತು ನಾನು ಮಾಡಲ್ಲಪ್ಪ ಮುಟ್ಟಲ್ಲ ಗಲೀಜಿನ, ಹಂಗಲ್ಲ. ಏನೇ ಕೆಲಸ ಮಾಡಿದ್ರು ನಾವು ನಿಷ್ಠೆಯಿಂದ ನೀವೆಯಿಂದ ಮಾಡ್ತಾ ಇದ್ದೀವಾ, ಖಂಡಿತವಾಗ್ಲೂ ನಮಗೆ ಸಕ್ಸಸ್ ಆಗುತ್ತೆ, ಭಗವಂತ ಕೊಡ್ತಾನೆ. ಹಂಗಿದ್ರೆ ಚರಂಡಿ ಕ್ಲೀನ್ ಮಾಡೋರು ಇರಲ್ಲ ಈ ಪ್ರಪಂಚದಲ್ಲಿ, ಟಾಯ್ಲೆಟ್ಸ್ ಕ್ಲೀನ್ ಮಾಡೋರು ಇರಲ್ಲ ಪ್ರಪಂಚದಲ್ಲಿ. ನಾವು ಮಾಡುವಂಥ ಕೆಲಸ ನಮಗೆ ಮನಸ್ಸಿಗೆ ಇಡಿಸ್ಬೇಕು. ಕಳ್ಳತನ ಮಾಡಬಾರ್ದು, ಕೆಟ್ಟದ್ದು ಮಾಡಬಾರ್ದು, ದ್ರೋಹ ಮಾಡಬಾರ್ದು, ಯಾರಿಗೂ ಮೋಸ ಮಾಡಬಾರ್ದು, ಬೇರೆಯವ್ರ ದುಡ್ಡಿಗೆ ಆಸೆ ಪಡಬಾರ್ದು. ಕಷ್ಟಪಡ್ತೀವಿ ಸ್ವಾಮಿ, ಯಾವ ಕೆಲಸ ಆದ್ರೂ ಕಷ್ಟಪಡ್ತೀವಿ, ನಾವು ನಮ್ಮ ಕಷ್ಟಕ್ಕೆ ಅರ್ಜಿತವಾಗಿ ದುಡಿತೀವಿ, ಚೆನ್ನಾಗಿರ್ತೀವಿ ಅಷ್ಟೇ. ಹಾಗಾಗಿ ಓವರಾಲ್ ನೋಡೋದಾದರೆ ಮಕರ ರಾಶಿಯವರಿಗೆ ಒಂದು ಉತ್ತಮವಾದಂಥ ಸಂದರ್ಭ ಇದೆ. ನೀವು ಯುಟಿಲೈಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಯುಟಿಲೈಸ್ ಮಾಡಿಕೊಂಡ್ರೆ ಇದು ನಿಮಗೆ ಸಕ್ಸಸ್ ಕಡೆಗೆ ಹೋಗುತ್ತೆ. ಏನು ಯುಟಿಲೈಸ್ ಮಾಡ್ಕೊಂಡಿಲ್ಲ, ಆಗಲೇ ಒಂದು ಉದಾಹರಣೆ ಕೊಟ್ಟನಲ್ಲ, ಮಳೆ ಬಿದ್ದು ರೈತ ಬೀಜ ಬಿಚ್ಚೋ ವಿಚಾರ. ಯುಟಿಲೈಸ್ ಮಾಡ್ಕೊಂಡಿಲ್ವಾ, ಮತ್ತೆ ಮಳೆ ಬರೋ 6 ತಿಂಗಳಿಗೆ ಆಮೇಲೆ ತಿರುಗಿ ಮತ್ತೆ 6 ತಿಂಗಳು ಸುಮ್ಮನೆ ಕೂರಬೇಕಾಗುತ್ತೆ. ಆ ಥರ ಪರಿಸ್ಥಿತಿ, ಆ ಥರ ಸಿಚುವೇಶನ್ನ ಖಂಡಿತ ಕ್ರಿಯೇಟ್ ಮಾಡ್ಕೊಬೇಡಿ. ಭಗವಂತನ ಆಶೀರ್ವಾದ ಅನ್ನುವಂಥದ್ದು ನಿಮ್ಮ ಮೇಲೆ ಇದೆ, ಉಪಯೋಗಿಸ್ಕೊಳ್ಳಿ. ಅದಂತೂ ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ. ಮಕರ ರಾಶಿಯವರು ನೋಡಿದ್ರಲ್ಲ ವೀಕ್ಷಕರೇ, ಮಕರ ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.